ರಾಜವಂಶರನ್ನ ನಾವು ನೆನೆಯಲೇಬೇಕು. ಇವತ್ತು ಕೊಟ್ಟಂಥ ಅನೇಕ ಸಂಸ್ಥೆಗಳು, ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು, KR ಆಸ್ಪತ್ರೆ ಆಗಿರ್ಬೋದು, ಅನೇಕ ಸಂಸ್ಥೆಗಳು ಆವತ್ತು ಹುಟ್ಟಾಕಿದ್ದಂಥ ಸಂದರ್ಭದ ನಂತರ ಮೈಸೂರಿಗೆ ಮಾನ್ಯತೆ ಕೊಟ್ಟು ಆ ಸಂಸ್ಥೆಗಳಿಗೆ ಇನ್ನಷ್ಟು ಶಕ್ತಿ ಕೊಡುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಲಕ್ಕೆ ಆಗಿರುವಂಥದ್ದು. ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರ ಮಾತಾಡುವಂಥ ಸಂದರ್ಭ ಬಂದಾಗ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ವಾಸು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಆವತ್ತು ಕೂಡ ಈ ಕ್ಷೇತ್ರಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂಥದ್ದು. ಇವತ್ತು ಮತ್ತೆ ಹರೀಶ್ ಗೌಡರು ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ಈ ಭಾಗದ ಜನರಿಗೆ, ವಿಶೇಷವಾಗಿ ಮೈಸೂರು ನಗರಕ್ಕೆ ನಾವು ಸೇವೆ ಮಾಡುವ ಮೂಲಕ ಜನರಿಗೆ ಕೊಟ್ಟಂತಹ ಮಾತು ತಕ್ಕಂತೆ ನಡೆಯುವಂತಹ ಶಕ್ತಿ ನೀವೇನು ಕೊಟ್ಟಿದ್ದೀರಾ ಅದರಂತೆ ನಡೀತಾ ಇದ್ದೀವಿ. ಇವತ್ತು ನಮ್ಮ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿದಂತಹ 5 ಭರವಸೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ನನ್ನ ನಾಯಕರಾದಂಥ DK ಶಿವಕುಮಾರ್ ಅವರು ಇಬ್ಬರು ರುಜುವಾತು ಮಾಡಿರುವಂತಹ ಗ್ಯಾರಂಟಿಗಳನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತಂದು ಕೊಟ್ಟಂಥದ್ದು. ಆವತ್ತು ಅನೇಕ ಸಂಶಯಗಳಿತ್ತು. ಇದು ನೀವು ನಮ್ಮ ಕೈಗೆ ಇವತ್ತು ಕೊಡ್ತಾ ಇದ್ದೀರಾ, ನಾಳೆ ಇದನ್ನು ಜಾರಿ ಮಾಡ್ತೀರಾ ನೀವು ಅಂತ. ಬಹುಶಃ ಆವತ್ತಿದ್ದಂಥ ಸನ್ನಿವೇಶ ಇವತ್ತು ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮ ಸರ್ಕಾರ ಬಂದು 1 ತಿಂಗಳ ಒಳಗಾಗಿ ನಾವು ನಮ್ಮ ಗ್ಯಾರಂಟಿಗಳನ್ನ ಜಾರಿ ಮಾಡುವಂಥ ಕೆಲಸ ಮಾಡಿ ಇವತ್ತು 5 ಗ್ಯಾರಂಟಿ ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ಬಂಧುಗಳೇ, ಪಕ್ಷ, ಜಾತಿ, ಧರ್ಮ ಇದೆಲ್ಲ ಒಂದು ಕಡೆ, ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂಥ ಅಭ್ಯರ್ಥಿ ನಮ್ಗೆ ಬೇಕಾಗಿರುವಂಥದ್ದು. ಯಾರು ಯಾವ ಜಾತಿಗೆ ಸೇರಿದ್ದಾರೆ ಅನ್ನೋ ಮುಖ್ಯ ಅಲ್ಲ. ಇವತ್ತು ಯಾರೋ ಕೇಳಿರುವಂಥ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗುವುದಿಲ್ಲ. ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನಮ್ಮ ಮುಂದೆ ಚುನಾವಣೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಅವರ ಜಾತಿ ಸರ್ಟಿಫಿಕೇಟ್ ನಾವು ಕೇಳಿರಲಿಲ್ಲ. ಒಂದು ಸಭ್ಯತೆ ಇರುವಂಥ ವ್ಯಕ್ತಿ, ಸಮಸ್ಯೆಗಳನ್ನ ಆಳಿಸಿರುವಂಥ ವ್ಯಕ್ತಿ, ಲೋಪಗಳನ್ನ ದಿನನಿತ್ಯ ಮಾಧ್ಯಮದ ಮೂಲಕ ಅವ್ರಿಗೆ ತೇಜವನೆ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ಕೊಡುವಂಥದ್ದಕ್ಕೆ ನಮ್ಮ ಲಕ್ಷ್ಮಣರವರು ನಮ್ಮ ಪಕ್ಷದ ವಕ್ತಾರರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಸಮಸ್ಯೆ ಗೊತ್ತಿರೋವನಿಗೆ ಅದನ್ನು ಬಗೆಹರಿಸುವಂತಹ ಕಿಂಚುತ್ತಾದರೂ ಒಂದು ಶಕ್ತಿ ಇರುತ್ತೆ ಅಂತ ನಾವಾದರೂ ಭಾವಿಸ್ಕೋಬೇಕು. ಇವತ್ತು ಲಕ್ಷ್ಮಣರವರು ಸಾಮಾನ್ಯ ವ್ಯಕ್ತಿತ್ವ ಉಳ್ಳುವಂತಹ ವ್ಯಕ್ತಿ, ಜನರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದನೆ ಮಾಡುವಂಥ ಶಕ್ತಿ ಇರುವಂಥ ವ್ಯಕ್ತಿ. ಅವರ ಗೆಲುವು ನಮ್ಮೆಲ್ಲರ ಗೆಲುವು ಅಂತ ನಾವು ಭಾವಿಸ್ಕೋಬೇಕು. ಇವತ್ತು ನಮ್ಮ ಅಭ್ಯರ್ಥಿಯಾಗಿ ನಾವು ನಿಮ್ಮ ಮುಂದೆ ಕಳಿಸಿರುವಂಥದ್ದು, ಅವರು ನಿಮ್ಮಲ್ಲಿ ಮತಯಾಚನೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಈ ಹಿಂದೆ ಕೂಡ ನಾವು ನೋಡಿದ್ದೇವೆ, ರಾಜ್ಯದಲ್ಲಿ BJP ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡುವಂಥದ್ರಲ್ಲಿ ಯಾವುದೇ ರೀತಿಯ ಅನುಕೂಲಗಳು ನಮಗಾಗಿಲ್ಲ. ಸೈದ್ಧಾಂತಿಕವಾಗಿ ಇವತ್ತು ನಾವು ನಿಮ್ಮಗಳ ಸೇವೆ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಒಟ್ಟಾಗಿ ಲಕ್ಷ್ಮಣನ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು, ನಿಮ್ಮ ಆಶೀರ್ವಾದ ಅವನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ನಿಮ್ಮ ಮುಂದೆ ಬಂದಿದ್ದೇವೆ.
ಮನೆ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿದೆ. ಹೆಚ್ಚಿನ ಸಮಯ ತಗೊಳ್ಳದೆ ಕಾಂಗ್ರೆಸ್